ಹಾಯ್ ಹಲೋ ಮೈ ಡಿಯರ್ ಗಾರ್ಜಿಯಸ್ ಫ್ರೆಂಡ್ಸ್. ಮತ್ತೊಮ್ಮೆ ಒಂದು ಕಪ್ ಕಾಫಿ ಜೊತೆ ಈ ನಿಮ್ಮ ಸುಮ. ಸ್ನೇಹಿತರೆ, ಹೀಗೆ ಹಾಗೆ ಸುಮ್ಮನೆ ಒಂದೆರಡು ಮಾತು. ನಾವು ವೃದ್ಧರಾಗಬಾರ್ದು, ನಾವು ಹಿರಿಯರಾಗಬೇಕು. ಈ ಎರಡರ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಂಡು ನಾವು ಈ ಅಮೂಲ್ಯ ಜೀವನವನ್ನು ಪೂರ್ತಿಯಾಗಿ ಆನಂದಿಸಬೇಕು. ಹೌದಲ್ವಾ ಸ್ನೇಹಿತರೆ? ಒಬ್ಬ ವ್ಯಕ್ತಿಯು ವಯಸ್ಸಾದಾಗ ವೃದ್ಧ ಅಲ್ಲ, ಹಿರಿಯ ಆಗಬೇಕು. ವೃದ್ಧಾಪ್ಯ ಇನ್ನೊಬ್ಬರನ್ನ ಆಧಾರಕ್ಕಾಗಿ ಹುಡುಕ್ತದೆ, ಹಿರಿತನ ಜನರಿಗೆ ಆಧಾರ ನೀಡುತ್ತದೆ. ವೃದ್ಧಾಪ್ಯ ಮರೆಮಾಚಲು ಬಯಸುತ್ತದೆ, ಹಿರಿತನ ಬೆಳಕಿಗೆ ತರಲು ಬಯಸುತ್ತದೆ. ವೃದ್ಧಾಪ್ಯ ಸ್ವಲ್ಪ ಅಹಂಕಾರಿಯಾಗಿರುತ್ತದೆ, ಹಿರಿತನ ಅನುಭವಿ, ವಿನಯಶೀಲ ಮತ್ತು ಸಂಯಮಿಯಾಗಿರುತ್ತದೆ. ವೃದ್ಧಾಪ್ಯ ಹೊಸ ತಲೆಮಾರಿನ ವಿಚಾರಗಳಲ್ಲಿ ಮೂಗು ತೂರಿಸಿ ತಿದ್ದಲು ಹೊರಡುತ್ತದೆ. ಹಿರಿತನ ಯುವ ಪೀಳಿಗೆಗೆ ಬದಲಾಗುತ್ತಿರುವ ಕಾಲಕ್ಕೆ ತಕ್ಕಂತೆ ಬದುಕಲು ಅನುವು ಮಾಡಿಕೊಡುತ್ತದೆ. ವೃದ್ಧಾಪ್ಯ ನಮ್ಮ ಕಾಲದಲ್ಲಿ ಹೀಗಿತ್ತು ಹಾಗಿತ್ತು ಎಂದು ಚಿಟ್ಟು ಹಿಡಿಸುತ್ತದೆ. ಹಿರಿತನ ಬದಲಾಗುತ್ತಿರುವ ಕಾಲದೊಡನೆ ತನ್ನ ನಂಟು ಬೆಳೆಸಿ ಅದನ್ನು ತನ್ನದಾಗಿಸಿಕೊಳ್ಳುತ್ತದೆ. ವೃದ್ಧಾಪ್ಯ ಹೊಸ ಪೀಳಿಗೆಯ ಮೇಲೆ ತನ್ನ ಅಭಿಪ್ರಾಯವನ್ನ ಏರುತ್ತದೆ. ಹಿರಿತನ ಯುವ ಪೀಳಿಗೆಯ ಅಭಿಪ್ರಾಯವನ್ನ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ ಮತ್ತು ಗೌರವಿಸುತ್ತದೆ. ವೃದ್ಧಾಪ್ಯ ಜೀವನದ ಸಂಜೆಯಲ್ಲಿ ಅದರ ಅಂತ್ಯವನ್ನ ಹುಡುಕುತ್ತದೆ. ಹಿರಿತನ ಜೀವನದ ಸಂಜೆಯಲ್ಲೂ ನವೋದಯವನ್ನ ಕಾಣುತ್ತದೆ ಹಾಗೂ ಯುವ ಪೀಳಿಗೆಯ ಸ್ಫೂರ್ತಿಯಿಂದ ಪ್ರೇರಿತವಾಗುತ್ತದೆ. ಹಿರಿತನ ಮತ್ತು ವೃದ್ಧಾಪ್ಯಗಳ ನಡುವಿನ ವ್ಯತ್ಯಾಸವನ್ನ ಗಂಭೀರವಾಗಿ ಅರ್ಥ ಮಾಡಿಕೊಳ್ಳುವ ಸ್ನೇಹಿತರೆ, ಆ ಮೂಲಕ ನಾವು ಈ ಜೀವನವನ್ನ ಪೂರ್ಣವಾಗಿ ಆನಂದಿಸಲು ಸಮರ್ಥರಾಗ್ತೇವೆ. ವಯಸ್ಸು ಎಷ್ಟೇ ಇರಲಿ, ಸದಾ ಹೂವಿನಂತೆ ಅರಳಿ ಉಲ್ಲಾಸ ಉತ್ಸಾಹಗಳಿಂದ ಬದುಕೋಣ ಮತ್ತು ಇತರರ ಜೀವನಕ್ಕೆ ಸ್ಫೂರ್ತಿಯಾಗಿರೋಣ. ಏನಂತೀರಾ? ಹೌದಲ್ವಾ? ಹಾಗೆ ಸುಮ್ಮನೆ ಒಂದು ಕಪ್ ಕಾಫಿ ಜೊತೆ ಈ ನಿಮ್ಮ ಸುಮ.